ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶೋಭಾ ಚೌಹಾಣ್. ಇವತ್ತಿನ ಕ್ಲಾಸಲ್ಲಿ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ನ ಇಂಪಾರ್ಟೆಂಟ್ ಆಗಿರುವಂತಹ ಭಾಗ ಇದು ಯಾವುದು ಅಂತ ಅಂದ್ರೆ ಇವ್ಯಾಲ್ಯೂಯೇಷನ್ ಸಿಸ್ಟಮ್. ಈ ಒಂದು ಕನ್ಸೆಪ್ಟ್ ಮೇಲೆ ನಿಮಗೆ ಯು ಜಿ ಸಿ ನೆಟ್ ಮತ್ತು ಪಿ ಎಸ್ ಅಲ್ಲಿ ಕ್ವಶನ್ಸ್ಗಳು ಬರ್ತಾ ಇರ್ತವೆ. ಹಾಗಾಗಿ ದಿಸ್ ದಿಸ್ ಕನ್ಸೆಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯು ಜಿ ಸಿ ನೆಟ್ ಅಂಡ್ ಪಿ ಎಸ್. ಓಕೆ, what is the valuation system? What is the valuation system? ಹೌದಾ, ಏನು ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂತ ಹೇಳಿದ್ರೆ, ನಮಗೆ ಒಂದು ಕಾಲೇಜ್ ಇರ್ಬೋದು, ಒಂದು ಸ್ಕೂಲಲ್ಲಿ ಆಬ್ವಿಯಸ್ಲಿ ಒಬ್ಬ ಟೀಚರ್ ಇರ್ತಾನೆ, ರೈಟ್? ದೇರ್ ವಿಲ್ ಬಿ ಟೀಚರ್ ಅಂಡ್ ದ ಟೀಚರ್ ಇಸ್ ಗಿವನ್ ಅ ಸಿಲೆಬಸ್. ಸಿಲೆಬಸ್ ಅನ್ನು ಕೊಟ್ಟಿರ್ತಾರೆ. ಆ ಸಿಲೆಬಸ್ ಅನ್ನ he will be ಟೀಚಿಂಗ್ ದಿ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಗಳಿಗೆ ಆ ಸಿಲೆಬಸ್ ಅನ್ನ ಟೀಚರ್ ಏನ್ ಮಾಡ್ತಿರ್ತಾರೆ, ಕಲಿಸಿರ್ತಾರೆ. ಸೊ ಕಲಿಸಿದಾಗ ಅಟ್ ದಿ ಎಂಡ್ ಕಲಿಕೆ ಆ ಟೀಚರ್ ವಿದ್ಯಾರ್ಥಿಗಳಿಗೆ ಕರಿಕ್ಯುಲಮ್ ಅಥವಾ ಸಿಲೆಬಸ್ ಅನ್ನು ಕಲಿಸಿದಾಗ ಆ ವಿದ್ಯಾರ್ಥಿಗಳು ಆ ಒಂದು ಕನ್ಸೆಪ್ಟ್ ಅನ್ನ ಅಥವಾ ಸಿಲೆಬಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡಿದಾನೋ ಇಲ್ವೋ ಅಥವಾ ಅವನಿಗೆ ಅರ್ಥ ಆಗಿದೆ ಇಲ್ವೋ ಅನ್ನುವುದನ್ನ ನಾವು ಚೆಕ್ ಮಾಡುವಂಥದ್ದು. We have to evaluate whether the student was able to learn the syllabus, learn the curriculum. ಅದನ್ನ ಅಚೀವ್ ಮಾಡಿದಾನೆ ನಾವು ಅನ್ನೋದನ್ನ ನಾವು ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂತ ನಾವು ಚೆಕ್ ಮಾಡುವಂಥದ್ದು. ಏನಾಗ್ತದೆ ಇಲ್ಲಿ, ಮೊದಲು ಟೀಚಿಂಗ್ ಆಗ್ತದೆ, ನಂತರ ಇವ್ಯಾಲ್ಯೂಯೇಷನ್ ಆಗ್ತದೆ. ಗಾಟ್ ಇಟ್? ಮೊದಲು ಟೀಚಿಂಗ್, ನಂತರ ಇಲ್ಲಿ ಇವ್ಯಾಲ್ಯೂಯೇಷನ್ ಆಗುವಂಥದ್ದು. ಸೊ ಇದನ್ನ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂತ ಕರಿತೀವಿ. ನಾವು ಬೇರೆ ಬೇರೆ ರೀತಿಯ ವಿಧಾನಗಳನ್ನ ಯೂಸ್ ಮಾಡಿ ವೆದರ್ ಸ್ಟೂಡೆಂಟ್ ವಾಸ್ ಏಬಲ್ ಟು ಲರ್ನ್, ಟು ಗೇನ್ ದಟ್ ಸ್ಕಿಲ್ ವಿಚ್ ಟೀಚರ್ is teaching ಅನ್ನುವಂಥದ್ದನ್ನ ಚೆಕ್ ಮಾಡುವಂಥದ್ದೇ ಇವ್ಯಾಲ್ಯೂಯೇಷನ್ ಸಿಸ್ಟಮ್. ಓಕೆ, ನಾವು ಸೊ ಡೆಫಿನಿಷನ್ ನಾವು ನೋಡೋಣ. ಇಲ್ಲಿ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಏನು? ಇವ್ಯಾಲ್ಯೂಯೇಷನ್ ಈಸ್ ಅ ಸಿಸ್ಟಮ್ಯಾಟಿಕ್ ಪ್ರಾಸೆಸ್. ಓಕೆ, ಅಗೇನ್ ಇಟ್ಸ್ ಅ ಸಿಸ್ಟಮ್ಯಾಟಿಕ್ ಸೈಂಟಿಫಿಕ್ ಪ್ರಾಸೆಸ್ ಅಂತ ನಾವು ಕರಿತೀವಿ, of collecting, analyzing, and interpreting evidence of learning to determine. So, ಇದು ಏನು ಅಂತ ಅಂದ್ರೆ, we will collect, analyze, and interpret what the what extent to which educational objectives are achieved. ಏನು ಎಜುಕೇಶನ್ ಅಬ್ಜೆಕ್ಟಿವ್ಸ್ ಅಂತಂದ್ರೆ, ನಮ್ಮ ಏನು ಸಿಲೆಬಸ್ ಅಲ್ಲಿ ಏನು ಒಂದು ಕನ್ಸೆಪ್ಟ್ಗಳು ಇರ್ತವೆ, ಅವುಗಳ ಅಬ್ಜೆಕ್ಟಿವ್ ಅದನ್ನ ಆ ವಿದ್ಯಾರ್ಥಿ ಕಲಿತಿದನೋ ಇಲ್ಲವೋ. ಹ್ಯಾಸ್ ಹಿ ಅಚೀವ್ಡ್ ದಿ ಎಜುಕೇಶನ್ ಅಬ್ಜೆಕ್ಟಿವ್ಸ್ ಅಂಡ್ ದ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಮೆಥಡ್ಸ್. ಮತ್ತೆ ಇದರಿಂದ ಏನ್ ಅರ್ಥ ಆಗ್ತದೆ, ನಾವು ನಮ್ಮ ಟೀಚಿಂಗ್ ಒಬ್ಬ ಟೀಚರ್ನ ಮೆಥಡ್ಸ್, ಟೀಚರ್ ಬೇರೆ ಬೇರೆ ರೀತಿಯ ಮೆಥಡ್ಸ್ ಯೂಸ್ ಮಾಡಿ ಅವರು ಟೀಚ್ ಮಾಡ್ತಾ ಇರ್ತಾರೆ. ಸೊ ಯಾವ ಒಂದು ಮೆಥಡ್ ಅವರಿಗೆ ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಜಾಸ್ತಿ ಲರ್ನಿಂಗ್ ಅನ್ನ ಕೊಡ್ತಾ ಇದೆ ಅನ್ನುವಂಥದ್ದನ್ನ ನಾವು ಚೆಕ್ ಮಾಡುವಂಥದ್ದು. ಓಕೆ, ಫಸ್ಟ್ ಇಸ್ the learning objectives or the educational objectives are not check ಮಾಡುವಂಥದ್ದು. Again, the checking whether the student has achieved that particular skill, that particular concept, whether the student has learned that particular skill ಅನ್ನುವಂಥದ್ದನ್ನ ಚೆಕ್ ಮಾಡುವಂಥದ್ದೇ ಇವ್ಯಾಲ್ಯೂಯೇಷನ್ ಸಿಸ್ಟಮ್. ಓಕೆ, ಅಲ್ಲಿ ನೋಡಿ, ಇಲ್ಲಿ ಇವ್ಯಾಲ್ಯೂಯೇಷನ್ ಆದಾಗ ಒಂದು ವೇಳೆ ಆ ವಿದ್ಯಾರ್ಥಿ ಎಲ್ಲವನ್ನ ಕಲಿತಾ ಇದ್ರೆ ಅವನಿಗೆ ನಾವು ಯಾವ ಗ್ರೇಡ್ ಅನ್ನು ಕೊಡ್ತೀವಿ? ಗುಡ್ ಎಂಬ ಗ್ರೇಡ್ ಅನ್ನು ಕೊಡ್ತೀವಿ. ಒಂದು ವೇಳೆ ಆ ವಿದ್ಯಾರ್ಥಿ ಸ್ವಲ್ಪ ಕಲ್ತರೆ, ಐ ಮೀನ್ ಅರ್ಧದಷ್ಟು ಕಲ್ತರೆ, ನಾವು ಅದನ್ನ ಎವರೇಜ್ ಎಂಬ ಇದನ್ನು ಕೊಡ್ತೀವಿ. ಎವರೇಜ್ ಎಂಬ ಗ್ರೇಡ್ ಅನ್ನು ಕೊಡ್ತೀವಿ. ನಂತರ ಒಂದು ವೇಳೆ ವಿದ್ಯಾರ್ಥಿ ಏನನ್ನು ಕಲಿಯದೇ ಇದ್ದಾಗ ನಾವು ಯಾವ ಗ್ರೇಡ್ ಅನ್ನು ಕೊಡ್ತೀವಿ? ಇಲ್ಲಿ ಬ್ಯಾಡ್ ಎಂಬ ಗ್ರೇಡ್ ಕೊಡ್ತೀವಿ. ದಟ್ ಈಸ್ ದಿ ಆಬ್ವಿಯಸ್ ಥಿಂಗ್. ಇಲ್ಲಿ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇವ್ಯಾಲ್ಯೂಯೇಷನ್? ಮೌಲ್ಯಮಾಪನದ ಲಕ್ಷಣಗಳು ಏನು ಅನ್ನುವಂತಹ ವಿಚಾರ ಇಲ್ಲಿ. ಇಟ್ ಈಸ್ ಅ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಪ್ರಾಸೆಸ್. ಹೌದಾ? ಯಾವುದು ಇವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಇಟ್ಸ್ ಅ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಪ್ರಾಸೆಸ್. ಸೊ ಇಲ್ಲಿ ಏನಾಗ್ತದೆ ಅಂತ ಅಂದ್ರೆ, ಇವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಒಂದೇ ಸಮಯದಲ್ಲಿ at the end of the academic year, at the end of the semester ಆಗುವಂಥದ್ದು ಅಲ್ಲ. It is not only, it doesn't happen only at the end of the semester or the end of the year. It is a continuous process. For example, ಒಂದು ಕ್ಲಾಸ್ ಅಲ್ಲಿ ನಾವು ಹೋಗ್ಬೇಕಾದ್ರೆ, ಒಬ್ಬ ಟೀಚರ್ ಕ್ಲಾಸ್ ಅಲ್ಲಿ ಹೋದ್ರೆ ಆ ಟೀಚರ್ ವಿದ್ಯಾರ್ಥಿಗಳಿಗೆ ಕ್ವಶನ್ ಅನ್ನ ಕೇಳ್ತಾ ಅವರ ಮೈಂಡ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ತದನಂತರ ಅವರಿಗೆ ಯಾವ ರೀತಿಯ ಟೀಚಿಂಗ್ ಅವಶ್ಯಕತೆ ಇದೆಯೋ
ಆ ರೀತಿಯ ಟೀಚಿಂಗ್ ಮಾಡ್ತೀವಿ. ಸೊ ಅದನ್ನು ಕೂಡ ಇವ್ಯಾಲ್ಯೂಯೇಷನ್, ರೈಟ್? ಯು ಇವ್ಯಾಲ್ಯುಯೇಟ್ ದಿ ಸ್ಟೇಟಸ್, ದಿ ನಾಲೆಜ್ ಸ್ಟೇಟಸ್ ಆಫ್ ದ ಸ್ಟೂಡೆಂಟ್ಸ್ ಅಂಡ್ ದೆನ್ ಯು ಟೀಚ್ ಅಕಾರ್ಡಿಂಗ್ ಟು ದೇರ್ ರಿಕ್ವೈರ್ಮೆಂಟ್ಸ್. ಸೊ ಅದನ್ನು ಕೂಡ ನಾವು ಏನಂತ ಕರಿತೀವಿ, ಇವ್ಯಾಲ್ಯುಯೇಷನ್ ಅಂತ ಕರಿತೀವಿ. ಕೆಲವೊಂದ್ಸಲ ನಾವು ಫೀಡ್ಬ್ಯಾಕ್ ಕೊಡ್ತೀವಿ. ಅಟ್ ದ ಎಂಡ್ ಆಫ್ ದಿ ಲೆಕ್ಚರ್ ಏನಾಗುತ್ತೆ, ಟೀಚರ್ ಬಂದು ಫೀಡ್ಬ್ಯಾಕ್ ತಗೋತಾರೆ. ಏನು, ನಿಮ್ಗೆ ಯಾವ ಕನ್ಸೆಪ್ಟ್ ಆಗಿದೆ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಕೇಳಿದಾಗ ವಿದ್ಯಾರ್ಥಿಗಳು ಆನ್ಸರ್ ಮಾಡಿದರೆ, ಓಕೆ, ಒಂದು ವೇಳೆ ಆನ್ಸರ್ ಮಾಡಿದ್ರೆ ಓಕೆ, ಅವರಿಗೆ ಅರ್ಥ ಆಗಿದೆ ಅಂತ ಮುಂದಿನ ಒಂದು ಭಾಗಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಒಂದು ವೇಳೆ ವಿದ್ಯಾರ್ಥಿಗಳು ಚಲೋ ಫೀಡ್ಬ್ಯಾಕ್ ಕೊಡಲಿಲ್ಲ, ಇಫ್ ದೇ ಡೋಂಟ್ ಗಿವ್ ಗುಡ್ ಫೀಡ್ಬ್ಯಾಕ್ಸ್, ವಾಟ್ ಹ್ಯಾಪನ್ಸ್, ದ ಟೀಚರ್ ಅಗೈನ್ ಟೀಚಸ್ ದಟ್ ಥಿಂಗ್. ಸೊ ಇಲ್ಲಿ ಏನಾಯ್ತು, ಒಂದು ಇವ್ಯಾಲ್ಯುಯೇಷನ್ ಆಯ್ತು. ಏನ್ ಇವ್ಯಾಲ್ಯುಯೇಷನ್ ಆಯ್ತು ಅಂದ್ರೆ, ವೆದರ್ ದಿ ಲರ್ನಿಂಗ್ ಆಬ್ಜೆಕ್ಟಿವ್ ವಾಸ್ ಅಚೀವ್ಡ್ ಅನ್ನುವಂಥ ಇವ್ಯಾಲ್ಯುಯೇಷನ್ ಆಯ್ತು. ಸೊ ವಿದ್ಯಾರ್ಥಿಗಳು ಅದನ್ನ ಏನ್ ಮಾಡಿಲ್ಲ, ಕಲ್ತಿಲ್ಲ, ಹಾಗಾಗಿ ನಾನು ಇನ್ನೊಮ್ಮೆ ಕಲಿಸ್ತೀನಿ. ಸೊ ಫೀಡ್ಬ್ಯಾಕ್ ಮೂಲಕ ಕಲಿಸುವಂಥದ್ದು, ಅದನ್ನು ಕೂಡ ನಾವು ಇವ್ಯಾಲ್ಯುಯೇಷನ್ ಅಂತ ಕರಿತೀವಿ. ಇಟ್ಸ್ ಅಗೇನ್ ಅ ಕಾಂಪ್ರಹೆನ್ಸಿವ್ process. It's a comprehensive. It is not just exams. It is not just exam. It is not only related to exam. You keep it in mind. Okay. ಈ ಒಂದು ಇದರಲ್ಲಿ ನಾವು ವಿದ್ಯಾರ್ಥಿಯ ಬಿಹೇವಿಯರ್, ವಿದ್ಯಾರ್ಥಿಯ ಇಂಟ್ರೆಸ್ಟ್, ವಿದ್ಯಾರ್ಥಿಯ ಏನೋ ಹಾಬೀಸ್ ಎಲ್ಲವನ್ನ ನಾವು ಚೆಕ್ ಮಾಡ್ತೀವಿ. ಹಾಗಾಗಿ ಇಟ್ ಇಸ್ ಅ ಕಾಂಪ್ರಹೆನ್ಸಿವ್, ಏನೋ it is comprehensive in its approach. It's very, very comprehensive. It is not just limited to the exam. Mindly irli. Evaluation is not just only what exams. Exam alla adu. Exam is one part of what evaluation system, but evaluation system is very, very comprehensive. Next, it helps in improving teaching and learning. Okay. Again, as I said, if a teacher is conducting tests, quizzes, what happens? He will come to know to what extent these students have learned my topic. ನನ್ನ ಟಾಪಿಕ್ನ ನಾನು ಹೇಳಿರುವಂಥ, ನಾನು ಟೀಚ್ ಮಾಡಿರುವಂತಹ ಟಾಪಿಕ್ನ ಎಷ್ಟು ಆ, ಆ, ಯಾವ ರೀತಿಯಲ್ಲಿ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಯಾವ ಮಟ್ಟದಲ್ಲಿ ಅವರು ಎಷ್ಟು ಅಂಡರ್ಸ್ಟ್ಯಾಂಡ್ ಅವರಿಗೆ ಆಗಿದೆ ಅಂತ ಚೆಕ್ ಮಾಡೋದು. ಅದ್ರ ಮೂಲಕ ಏನ್ ಮಾಡ್ತೀನಿ ನಾನು, ನನ್ನ ಒಂದ್ ವೇಳೆ ವಿದ್ಯಾರ್ಥಿಗಳು ಫೀಡ್ಬ್ಯಾಕ್ ಕೊಟ್ರೆ, ಸರ್ ನಮ್ಗೆ ಹೀಗೆ ಟೀಚ್ ಮಾಡಿ, ನಮ್ಗೆ ಹಾಗೆ ಟೀಚ್ ಮಾಡಿ, ನಮ್ಗೆ ಎಕ್ಸಾಂಪಲ್ ಮೂಲಕ ಹೇಳಿ ಅಂತ ಹೇಳಿದಾಗ ನಾನೇನ್ ಮಾಡ್ತೀನಿ, ನಾನು ಅಲ್ಲಿ ನನ್ನ ಟೀಚಿಂಗ್ ಅನ್ನ ಇಂಪ್ರೂವ್ ಮಾಡ್ತೀನಿ. ರೈಟ್? ನೆನ್ಸ್ ಏನಾಗುತ್ತೆ, ಲರ್ನಿಂಗ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಹೆಲ್ಪ್ಸ್ ಇಂಪ್ರೂವಿಂಗ್ ಲರ್ನಿಂಗ್ ಅಂಡ್ ಟೀಚಿಂಗ್. Okay, used for grading, feedback, and decision making. This is very important. Again, we at the end of the semester will give a grade, A plus, B plus, C. So based on their performance, ನಾವು ವಿದ್ಯಾರ್ಥಿಗಳಿಗೆ ಗ್ರೇಡಿಂಗ್ ಅನ್ನ ಕೊಡ್ತೀವಿ. ಸೊ ಮತ್ತೆ ಏನಾಗುತ್ತೆ, ಇವ್ಯಾಲ್ಯೂಯೇಷನ್ ಸಿಸ್ಟಮ್ ನಮಗೆ ಫೀಡ್ಬ್ಯಾಕ್ ಸಿಗುತ್ತೆ. ಯಾವ ರೀತಿ ಫೀಡ್ಬ್ಯಾಕ್ ಸಿಗುತ್ತೆ? ವಿದ್ಯಾರ್ಥಿಯ ಒಪಿನಿಯನ್ ನಮಗೆ ಸಿಗುತ್ತೆ. ಕೆಲವೊಂದ್ಸಲ ವಿದ್ಯಾರ್ಥಿಗಳಿಗೆ ನಾವು ಮಾತಾಡ್ತೀವಿ, ಅಲ್ಲಿ ಸಿಗುತ್ತೆ. ಕೆಲವೊಂದ್ಸಲ ವಿದ್ಯಾರ್ಥಿಗಳು ಬರೀತಾರೆ, ಟೆಸ್ಟ್ಗಳು ಬರೀತಾರೆ. ಟೆಸ್ಟ್ಗಳ ಮೂಲಕ ವಾಟ್ ಈಸ್ ದಿ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಹೌ ಮಚ್ ದೇ ಹ್ಯಾವ್ ಅಂಡರ್ಸ್ಟುಡ್ ಮೀ ಅನ್ನುವಂಥದ್ದನ್ನ ಅಲ್ಲಿ ನಮಗೆ ಆ ಟೆಸ್ಟ್ ಮೂಲಕ ಕಾಣುವಂಥದ್ದು. ದಟ್ ಇಸ್ ಅ ಫೀಡ್ಬ್ಯಾಕ್ ಅಂಡ್ ಡಿಸಿಷನ್ ಮೇಕಿಂಗ್. ಇಲ್ಲಿ ಡಿಸಿಷನ್ ಮೇಕಿಂಗ್, ಯಾವ ರೀತಿ ಡಿಸಿಷನ್ ಮೇಕಿಂಗ್? ಸೊ ವಿದ್ಯಾರ್ಥಿ ಕಲಿತಾನೋ ಇಲ್ಲವೋ ಅನ್ನುವಂಥದ್ದನ್ನ ಗೊತ್ತಾದ್ರೆ ನಾವು ಯಾವ ರೀತಿ ಕಲಿಸ್ಬೇಕು, ಯಾವ ಪಾರ್ಟ್ ಅಲ್ಲಿ ಅವರಿಗೆ ಇಂಪ್ರೂವ್ಮೆಂಟ್ ಬೇಕಾಗಿದೆ ಅಂತ ಗೊತ್ತಾಗ್ತದೆ. ಅವಾಗ we can make decisions about the learning status of the students. ಸೊ ಹಾಗಾಗಿ ನಮಗೆ ಗ್ರೇಡಿಂಗು, ಫೀಡ್ಬ್ಯಾಕ್ ಮತ್ತು ಡಿಸಿಷನ್ ಮೇಕಿಂಗ್ ಅದು ಹೆಲ್ಪ್ ಆಗುವಂಥದ್ದು. ಓಕೆ, ಫಂಕ್ಷನ್ಸ್ ಆಫ್ ಇವ್ಯಾಲ್ಯೂಯೇಷನ್. ಸೊ ಇದರ ಫಂಕ್ಷನ್ಗಳು ಏನು, ಕಾರ್ಯಗಳು ಏನು? ಒನ್ ಈಸ್ ಫೀಡ್ಬ್ಯಾಕ್. ಸೊ ನಾವು ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ತಗೊಳ್ಳಿಕ್ಕೆ ನಾವು ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಯೂಸ್ ಮಾಡ್ತೀವಿ. ಆಸ್ ಐ ಸೆಡ್, ಅದನ್ನ ಮತ್ತೆ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಮೋಟಿವೇಶನ್. Okay, the mere realization that you would be evaluated propels a student to work hard. So ಇಲ್ಲಿ ಅವರಿಗೆ ಮೋಟಿವೇಶನ್ ಸಿಗುವಂಥದ್ದು ಹೇಗೆ? ನಾವು ಏನ್ ಮಾಡ್ತೀವಿ ಆಸ್ ಅ ಟೀಚರ್, ಇವ್ಯಾಲ್ಯೂಯೇಷನ್ ಮಾಡಿದಂತ ಅವರಿಗೆ ಅವರ ಜ್ಞಾನದ ಏನು ಸ್ಟೇಟಸ್ ಅನ್ನ ನಾವು ಹೇಳ್ತೀವಿ. ಎಷ್ಟು ನೀವು ಕಲಿತಿದ್ರಿ, ಎಷ್ಟು ಕಲ್ತಿಲ್ಲ. ಸೊ ಅಲ್ಲಿ ಅವರಿಗೆ ಆ ಒಂದು ವಿಷಯ ಮೋಟಿವೇಶನ್ ಅನ್ನ ಕೊಡ್ತದೆ. ಹೇಗೆ ಅಂತಂದ್ರೆ, ಇನ್ನು ಇಂಪ್ರೂವ್ ಮಾಡಬೇಕು, ಇನ್ನು ನೀವು ಈ ಒಂದು ವಿಷಯದಲ್ಲಿ ಇಂಪ್ರೂವ್ ಆಗಬೇಕು ಅಂದ ತಕ್ಷಣ ದೇ ವಿಲ್ ಗೆಟ್ ಮೋಟಿವೇಟೆಡ್. ರೈಟ್? ಯಾವಾಗ ಮೋಟಿವೇಟ್ ಆಗ್ತಾರೆ ಅಂದ್ರೆ, ನಮ್ಮ ಸ್ಟೇಟಸ್ ಏನಿದೆ ಆವಾಗ ಅದು ಗೊತ್ತಾದ್ರೆ ಅವರಿಗೆ ಅದು ಏನಾಗ್ತದೆ, ಮೋಟಿವೇಶನ್ ಅನ್ನುವಂಥದ್ದು ಸಿಗ್ತದೆ. ಬೆಟರ್ ಗೈಡೆನ್ಸ್. ಸೊ ಇವ್ಯಾಲ್ಯೂಯೇಷನ್ ಮಾಡೋದ್ರ ಮೂಲಕ ನಾವು ಬೆಟರ್ ಗೈಡೆನ್ಸ್ ವಿದ್ಯಾರ್ಥಿಗಳಿಗೆ ಕೊಡಬಹುದು. ನೆಕ್ಸ್ಟ್, ರೆಮಿಡಿಯೇಷನ್. ಸೊ ವಾಟ್ ಇಸ್ ರೆಮಿಡಿ?
ರೆಮಿಡಿ ಯಾಕೆ, ಎದಕ್ಕೆ? ಸೊ ಫಾರ್ ಎಕ್ಸಾಂಪಲ್, ಇಫ್ a student is not able to learn grammar, if a student is weak in a grammar, how should I know that? Through the evaluation system. If I come to know that he's weak in article or a preposition, what I will do, I will teach him that particular grammatical part. ಸೊ ಇಲ್ಲಿ ನಮಗೆ ಆ ವಿದ್ಯಾರ್ಥಿಯ ಪ್ರಾಬ್ಲಮ್ ಅನ್ನ ಟ್ಯಾಕಲ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಇವ್ಯಾಲ್ಯೂಯೇಷನ್. ನೆಕ್ಸ್ಟ್, ಫೆಸಿಲಿಟೇಟ್ಸ್ ಪ್ಲಾನಿಂಗ್. ಓಕೆ, ಒಬ್ಬ ಟೀಚರ್ ಹೇಗೆ ಪ್ಲಾನ್ ಮಾಡುವಂಥದ್ದು, ಇವ್ಯಾಲ್ಯೂಯೇಷನ್ ಮಾಡಿದ ನಂತರ ಟೀಚರ್ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು, ಟೀಚರ್ ಯಾವ ರೀತಿ ಚೇಂಜಸ್ ತಮ್ಮ ಟೀಚಿಂಗ್ ಮೆಥಡ್ಸ್ ಅಲ್ಲಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿರುವಂತಹ ಐಡಿಯಾ ಅದು ಯಾವ್ದು ಕೊಡ್ತದೆ ಅಂತ ಅಂದ್ರೆ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ನಮಗೆ ಕೊಡುವಂಥದ್ದು. Coming to the different types of evaluation systems. Different types of evaluation system. UGC ನೆಟ್ನಲ್ಲಿ ಫಾರ್ಮೇಟಿವ್ ಮತ್ತು ಸಮೇಟಿವ್ ಇವ್ಯಾಲ್ಯೂಯೇಷನ್ ಮೇಲೆ ಬಹಳ ಕ್ವೆಶನ್ಸ್ ಬಂದಿದ್ದಾವೆ. ಈಗ ಮೊದಲನೆಯ ಒಂದು ಟೈಪ್ ಅನ್ನ ನೋಡೋಣ, ಯಾವುದು ಅಂತಂದ್ರೆ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಓಕೆ, ಏನಿದು ಫಾರ್ಮೇಟಿವ್? ದ ವರ್ಡ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ forming the personality, ವ್ಯಕ್ತಿತ್ವ ವಿಕಸನ ಅಂತ ಕರಿತೀವಿ. ಇಟ್ಸ್ ಅ ಪ್ರಾಸೆಸ್. ಫಾರ್ಮೇಶನ್ ಹೇಗಾಗ್ತದೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್, ಒಂದು ಗಿಡ ಬೆಳಿಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಒಂದು ಗಿಡ ಬೆಳಿಬೇಕಾದ್ರೆ, ಸೊ ಇಟ್ ಫಾರ್ಮ್ಸ್ ಇಟ್ಸ್ wings, forms its leaves and everything. ಹೌದಾ? ಬೆಳಿಬೇಕಾದ್ರೆ ಇಟ್ ಟೇಕ್ಸ್ ಟೈಮ್, ರೈಟ್? ಇಟ್ ಟೇಕ್ಸ್ ಟೈಮ್. ಇಲ್ಲಿ ಏನಾಗುತ್ತೆ, ಇಲ್ಲಿ ಗಿಡದ ಟೊಂಗೆಗಳು ಒಂದೊಂದು ಬೆಳಿತವೆ, ಎಲ್ಲೋ ಒಮ್ಮೆಲೆ ಬೆಳೆದಿ. ಇಟ್ ಫಾರ್ಮ್ಸ್ ಇಟ್ ಸೆಲ್ಫ್, ರೈಟ್? ಹಾಗಾಗಿ ಇಲ್ಲಿ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂದ್ರೆ ಏನು ಅಂತಂದ್ರೆ, ಅದರಲ್ಲಿ ಲರ್ನಿಂಗ್ ಇನ್ ಪ್ರೋಗ್ರೆಸ್. ಸೊ ನಮ್ಮ ಲರ್ನಿಂಗ್ ಜೊತೆನೆ ನಾವು ಇವ್ಯಾಲ್ಯೂಯೇಷನ್ ಮಾಡ್ತಾ 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 ಎಟ್ ದಿ ಎಂಡ್ ನಮ್ಮ ಒಂದು ಪರ್ಸನಾಲಿಟಿ ಬಿಲ್ಡ್ ಆಗುವಂಥದ್ದು. ಸೊ ಲೆಟ್ ಅಸ್ see the definition here. Evaluation done during the learning process to improve performance. For example, ಇಲ್ಲಿ ನೋಡಿ, ಸೊ ನಾವು ಇದು ಫ್ರೀಕ್ವೆಂಟ್ಲಿ ಆಗುವಂತಹ ಒಂದು ಇವ್ಯಾಲ್ಯೂಯೇಷನ್. ಸೊ ವೀಕ್ಲಿ, ಟ್ವೈಸ್ ಇನ್ ಅ ವೀಕ್ ಆರ್ ಥ್ರೈಸ್ ಇನ್ ಅ ವೀಕ್ ಆಗುವಂಥದ್ದು ಏನು ಇವ್ಯಾಲ್ಯೂಯೇಷನ್. ಹೇಗೆ? As I said, it is done during the learning process to improve the performance. ಒಬ್ಬ ವಿದ್ಯಾರ್ಥಿಯ ಪರ್ಫಾರ್ಮೆನ್ಸ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ನಾವೇನ್ ಮಾಡ್ತೀವಿ, ಫ್ರೀಕ್ವೆಂಟ್ಲಿ ಅವಾಗವಾಗ ನಾವು ಟೆಸ್ಟ್ ಅನ್ನ, ಅವಾಗವಾಗ ನಾವು ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ತಾ ಇರ್ತೀವಿ, ರೈಟ್? ಸೊ ಒಂದು ವೇಳೆ ಆ ವಿದ್ಯಾರ್ಥಿ ಆ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡದೇ ಇದ್ರೆ, ನಾವು ಮತ್ತೆ ಆ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಅನ್ನ ಏನ್ ಮಾಡ್ತೀವಿ, ಸ್ಟ್ರೆಸ್ ಮಾಡಿ ಅವರಿಗೆ ಕಲಿಸುವಂಥದ್ದು. ಸೊ ಫಸ್ಟ್ ಥಿಂಗ್ ಇಸ್, ಇಟ್ ಈಸ್ ಲರ್ನಿಂಗ್ ಇನ್ ಪ್ರೋಗ್ರೆಸ್. ಸೊ ಪ್ರೋಗ್ರೆಸ್, ಓಕೆ, ಲರ್ನಿಂಗ್ ಪ್ರಾಸೆಸ್ ನಲ್ಲೇ ಆಗುವಂಥದ್ದು. ಒಂದು ವೇಳೆ ವಿದ್ಯಾರ್ಥಿಗಳು ಏನು ಬರದೇ ಇದ್ರೆ, ಅಲ್ಲೇ ಆ ಒಂದು ವಿಷಯವನ್ನು ಟೀಚ್ ಮಾಡಿದ ನಂತರ ನೆಕ್ಸ್ಟ್ ಒಂದು ವಿಷಯಕ್ಕೆ ಹೋಗುವಂಥದ್ದು. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, a teacher gives weekly quizzes and notices students are weak in a topic. He reteaches it. So a teacher gives weekly quiz. So weekly quiz ಮಾಡ್ತಾರೆ ಒಬ್ಬ ಟೀಚರ್. ಸೊ ಅಲ್ಲಿ ಏನ್ ಮಾಡ್ತಾರೆ, he notices, ಅವ್ನಿಗೆ ಗೊತ್ತಾದಾಗ ಏನು, the students are weak in particular topic, ಒಂದು ವಿಷಯದಲ್ಲಿ ಅವ್ರು ವೀಕ್ ಇದ್ದಾರೆ ಅಂತ ಅವರಿಗೆ ಗೊತ್ತಾದಾಗ ಏನ್ ಮಾಡ್ತಾರೆ, ಆ ಟಾಪಿಕ್ ಅನ್ನ ಅವರು ಮತ್ತೆ ಪುನಃ ಟೀಚ್ ಮಾಡ್ತಾರೆ. ಸೊ ಇದು ಒಂದು ಎಕ್ಸಾಂಪಲ್ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್ evaluation. While teaching class, the teacher asks questions and adjusts the pace based on responses. ಕೆಲವು ಸಲ ಏನಾಗುತ್ತೆ, ಒಂದು ಕ್ಲಾಸಲ್ಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ವೆನ್ ಐ ಟಾಕ್ ಇನ್ ಇಂಗ್ಲಿಷ್. ನಾನು ಒಂದು ಪೂರ ನನ್ನ ಲೆಕ್ಚರ್ ಇಂಗ್ಲಿಷ್ ಅಲ್ಲಿ ಮಾತಾಡಿದಾಗ, ಇಂಗ್ಲಿಷ್ ಅಲ್ಲಿ ಹೇಳಿದಾಗ ವಿದ್ಯಾರ್ಥಿಗಳಿಗೆ ಕೆಲವೊಂದ್ಸಲ ಅರ್ಥ ಆಗುತ್ತೆ, ಬಿಕಾಸ್ ದೇ ಆರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಅವಾಗ ನಾನು ಕೇಳ್ತೀನಿ, ಏನಂತ ನಿಮಗೆ ಅರ್ಥ ಆಗ್ತಿದೆಯೋ ಇಲ್ಲವೋ, ಇಂಗ್ಲಿಷ್ ನಲ್ಲಿ ಹೇಳ, ಕೆಲವು ಕನ್ನಡ ವರ್ಡ್ಸ್ ಯೂಸ್ ಮಾಡಲ್ಲ ಅಂತ ಹೇಳಿದಾಗ, ದೇ ರೆಸ್ಪಾಂಡ್, ದೇ ಸೇ ದ್ಯಾಟ್ ಪ್ಲೀಸ್ ಯೂಸ್ ಕನ್ನಡ ಆಸ್ ವೆಲ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನಾನು ಏನ್ ಮಾಡ್ತೀನಿ, ನಾನು ಕನ್ನಡ ಭಾಷೆನ ಯೂಸ್ ಮಾಡ್ಕೊಂಡ ನಾನು ಹೇಳ್ತೀನಿ ಟೀಚಿಂಗ್ ಅನ್ನ ಮಾಡುವಂಥದ್ದು. ಸೊ ಅಲ್ಲಿ ಏನಾಗ್ತದೆ, ವಿದ್ಯಾರ್ಥಿಗಳಿಗೆ ನಾವು ಏನ್ ಮಾಡ್ತೀವಿ, ಆ ಒಂದು ಮೂಮೆಂಟ್ ಅಲ್ಲಿ ಕ್ಲಾಸ್ ನಲ್ಲಿ ಆ ಕ್ವಶನ್ ಅನ್ನ ಕೇಳಿ ಅವರ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಹಾಗಾಗಿ ಇದನ್ನ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಇಟ್ ಹ್ಯಾಪನ್ಸ್ ಇನ್ ದ ಪ್ರಾಸೆಸ್. ಆ ಪ್ರಾಸೆಸ್ ನಲ್ಲೇ ಇವ್ಯಾಲ್ಯೂಯೇಷನ್ ಮಾಡ್ತಾ 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 ಹೋಗುವಂಥದ್ದು, ಅದನ್ನ ಏನಂತ ಕರಿತೀವಿ, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ದ ನೆಕ್ಸ್ಟ್ ಟೈಪ್ ಇಸ್ ಸಮೇಟಿವ್ ಇವ್ಯಾಲ್ಯೂಯೇಷನ್, ರೈಟ್?
Again, as the word indicates, it is the summary kind of thing. Summary ಯಾವಾಗ ಮಾಡ್ತೀವಿ ಅಂತಂದ್ರೆ at the end of at the end of event, ಹೌದಾ? or at the end of semester ಅಥವಾ year, at the end of semester ಅಥವಾ ಇಯರ್, ಅಲ್ಲಿ ನಾವು ಎಕ್ಸಾಮ್ಸ್ ಮಾಡ್ತೀವಿ. ಸೊ ಟೋಟಲಿ ಒಂದು 6 ಮಂತ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಏನನ್ನ ಕಲಿತಿದ್ದಾನೆ ಅನ್ನುವಂಥದ್ದನ್ನ ಚೆಕ್ ಮಾಡುವಂಥದ್ದೇ ಸಮೇಟಿವ್ ಇವ್ಯಾಲ್ಯೂಯೇಷನ್. ಓಕೆ, ಇಲ್ಲಿ ಏನಾಗಿದೆ, ವಾಟ್ ಇಸ್ ದ ಡೆಫಿನೇಷನ್? ಇವ್ಯಾಲ್ಯೂಯೇಷನ್ ಡನ್ ಅಟ್ ದಿ ಎಂಡ್ ಆಫ್ ಕೋರ್ಸ್ ಟು ಮೆಷರ್ ಓವರ್ ಅಚೀವ್ಮೆಂಟ್. ಸೊ ಒಂದು ಸೆಮಿಸ್ಟರ್ ಅಲ್ಲಿ, ಒಂದು ಇಯರ್ ಅಲ್ಲಿ ಆ ವಿದ್ಯಾರ್ಥಿ ಆ, ನಾವು ಕಲಿಸಿರುವಂತಹ ಕಾನ್ಸೆಪ್ಟ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೋ ಇಲ್ಲವೋ ಅನ್ನೋದು ನಾವು at the end of the year, at the end of the semester, ನಾವು ಅದನ್ನ ಚೆಕ್ ಮಾಡುವಂಥದ್ದು ಥ್ರೂ ದಿ ಎಕ್ಸಾಮ್ಸ್ ಅಂಡ್ ಮೆನಿ ಅದರ್ ಸಿಸ್ಟಮ್ಸ್, ರೈಟ್? ನಾವು ಅದನ್ನ ಚೆಕ್ ಮಾಡ್ತೀವಿ. ಅದನ್ನ ಏನಂತೀವಿ? ಸಮೇಟಿವ್. Summative itself is end, at the end of the course, end of the year, whatever, end of the program, whatever you can say. So, ಇಲ್ಲಿ examples ಏನು? End semester exam in college that gives you grades. So, ನಾವು ಡಿಗ್ರಿ ಕಾಲೇಜಲ್ಲಿ ನೋಡ್ತೀವಿ, BA ವಿದ್ಯಾರ್ಥಿಗಳು ಒಂದು ಸೆಮಿಸ್ಟರ್ ಅಲ್ಲಿ ಆ ಒಂದು 6 ಮಂತ್ ಅಲ್ಲಿ ಅವರ ಕಲಿಕೆಯ ಸ್ಟೇಟಸ್ ಏನು, ಯಾವ ರೀತಿ ಅವರ ಕಲಿಕೆ ಆಗಿದೆ ಅನ್ನುವಂಥದ್ದನ್ನ ನಾವು ಚೆಕ್ ಮಾಡ್ತೀವಿ. ಅವರಿಗೆ ನಾವು ಫೈನಲ್ ಗ್ರೇಡ್ಸ್ ಅನ್ನ ಕೊಡ್ತೀವಿ. ರಿಸಲ್ಟ್, ದಟ್ ಇಸ್ ಪರ್ಸೆಂಟೇಜ್ ಇರ್ಬೋದು, CGPA ಇರ್ಬೋದು, ಅದರಲ್ಲಿ ನಾವು ಅವರಿಗೆ ಗ್ರೇಡ್ಸ್ ಅನ್ನ ಕೊಡುವಂಥದ್ದು. ದಟ್ ಈಸ್ ದ ಎಕ್ಸಾಂಪಲ್ ಆಫ್ ಸಮೇಟಿವ್ ಅಸೆಸ್ಮೆಂಟ್ ಆಫ್ ಎವ್ಯಾಲ್ಯೂಯೇಷನ್. ಅಗೇನ್ ಬೋರ್ಡ್ ಎಕ್ಸಾಮ್ಸ್ ಲೈಕ್ 10th ನೋಡಿರ್ಬೋದು, 10th 12th exam and all. These are examples of summative assessment because they are done at the end of the year. They will assess the performance of the students um, for whole year. ಒಂದು ವರ್ಷದ ಪರ್ಫಾರ್ಮೆನ್ಸ್ ಅವರು ಏನು ಅಸೆಸ್ ಮಾಡುವಂಥದ್ದು. ಸೊ ಇನ್ ಡೈಲಿ ಲೈಫ್ ಅಲ್ಲಿ ನೋಡೋದಾದ್ರೆ ಕೆಲವೊಂದ್ಸಲ ಫೈನಲ್ ಡ್ರೈವಿಂಗ್ ಟೆಸ್ಟ್ ಟು ಗೆಟ್ ಲೈಸೆನ್ಸ್. ಒಂದು ಡೈಲಿ ಲೈಫ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನಾವು ಡ್ರೈವಿಂಗ್ ಕಲಿತಿದ್ರೆ, ಡ್ರೈವಿಂಗ್ ಕಲಿತಾಗ ಒಂದು ತಿಂಗಳ ಅಥವಾ 2 ತಿಂಗಳು ಡ್ರೈವಿಂಗ್ ನಮಗೆ ಕಲಿಸ್ತಾರೆ. ಸೊ ಅಟ್ ದಿ ಎಂಡ್ ಆಫ್ ದಿ ಸೆಕೆಂಡ್ ಮಂತ್ ವಾಟ್ ವಿಲ್ ಡೂ, ವಿ ವಿಲ್ ಗೋ ಫಾರ್ ದಿ ಟೆಸ್ಟ್. ಡ್ರೈವಿಂಗ್ ಟೆಸ್ಟಿಗೆ ಹೋದಾಗ ನಮಗೆ ಅಲ್ಲಿ ಟೆಸ್ಟ್ ಅನ್ನು ಮಾಡಲಾಗ್ತದೆ. ದಟ್ ಇಸ್ ಫೈನಲ್ ಟೆಸ್ಟ್, ರೈಟ್? These are the examples of summative assessment or the evaluation. Okay, the third one. Okay, now this is very important segment. Again, I am telling here. What is that? Formative versus summative assessments. Again, assessment of the evaluation. You keep that in mind. Formative versus summative. ಇದರ ಎರಡುಗಳ ನಡುವೆ ಏನು ಡಿಫರೆನ್ಸ್, ಏನು ಇದರ ಇವೆರಡುಗಳ ನಡುವೆ ಯಾವ ರೀತಿಯ ಒಂದು ವ್ಯತ್ಯಾಸ ನಮಗೆ ಕಾಣ್ತದೆ ಎನ್ನುವುದು. So the purpose of formative assessment will be to gauge student learning and provide feedback. So ಇಲ್ಲಿ ಗೇಜ್ ಅಂದ್ರೆ ಅಗೇನ್ ಅಸೆಸ್ಮೆಂಟ್ ಅಥವಾ ಟೆಸ್ಟ್ ಮಾಡುವಂಥದ್ದು, ಏನು ಲರ್ನಿಂಗ್ ಅಂಡ್ ಪ್ರೊವೈಡ್ ಫೀಡ್ಬ್ಯಾಕ್. ಸೊ ಒಂದು ವಿದ್ಯಾರ್ಥಿಯ ಲರ್ನಿಂಗ್ ಅನ್ನ ಟೆಸ್ಟ್ ಮಾಡುವಂಥದ್ದು ಮತ್ತು ಅಲ್ಲೇ ಅವರಿಗೆ ಫೀಡ್ಬ್ಯಾಕ್ ಕೊಡುವಂಥದ್ದು. ಸೊ ಇಂದ ಕ್ಲಾಸ್ ಅಲ್ಲೇ ನಾವು ಫೀಡ್ಬ್ಯಾಕ್ ಕೊಟ್ಬಿಡ್ತೀವಿ. ಅದನ್ನ ಫಾರ್ಮೇಟಿವ್ ಅಸೆಸ್ಮೆಂಟ್ ಮಾಡುತ್ತೆ. ಇವ್ಯಾಲ್ಯುವೇಟ್ ಓವರ್ ಆಲ್ ಅಚೀವ್ಮೆಂಟ್. ಸೊ ಅಟ್ ದ ಎಂಡ್ ಆಫ್ ಇಯರ್ ಮಾಡುವಂಥದ್ದು. ಸಮೇಟಿವ್ ಅಂದ್ರೆ ಅಟ್ ದ ಎಂಡ್ ಆಫ್ ದಿ ಇಯರ್ ಇಲ್ಲಿ ಮಾಡ್ತಾರೆ. ಸೊ ಇಲ್ಲಿ ನಾವು ಓವರ್ ಆಲ್ ಅಚೀವ್ಮೆಂಟ್ ಅನ್ನ ಇಲ್ಲಿ ಟೆಸ್ಟ್ ಮಾಡ್ತೀವಿ. ವಿದ್ಯಾರ್ಥಿ ಓವರ್ ಆಲ್ ಅಚೀವ್ಮೆಂಟ್ ಒಂದು ಇಯರ್ ಅಲ್ಲಿ ಎಷ್ಟು ಕಲಿತಿದ್ದಾನೆ ಅದನ್ನ ನಾವು ಇಲ್ಲಿ ಅಚೀವ್ ಮಾಡ್ತೀವಿ. ಟೈಮಿಂಗ್, ವಾಟ್ ಇಸ್ ದ ಟೈಮಿಂಗ್? ಥ್ರೂಔಟ್ ದಿ ಲರ್ನಿಂಗ್ ಪ್ರಾಸೆಸ್. ಸೊ ಒಂದು ಸೆಮಿಸ್ಟರ್ ಇದೆ ಅಂತಂದ್ರೆ ಥ್ರೂಔಟ್ ದಿ ಸೆಮಿಸ್ಟರ್ ವಿ ವಿಲ್ ಹ್ಯಾವ್ ದಿ ಕ್ವಿಝಸ್, ವಿ ಹ್ಯಾವ್ ಡಿಬೇಟ್ಸ್, ಡಿಸ್ಕಷನ್ಸ್ ಅಂಡ್ ಮೆನಿ ಅದರ್ ಥಿಂಗ್ಸ್, ರೈಟ್? ಆ ಪ್ರಾಸೆಸ್ ಅಲ್ಲಿ, ಲರ್ನಿಂಗ್ ಪ್ರಾಸೆಸ್ ಅಲ್ಲಿ ನಾವು throughout the period or throughout the process, we will see this formative assessment. ಇದೇನಾಗುತ್ತೆ summative at the end of the let me change the pen here. Okay, ಇದು ಏನಾಗುತ್ತೆ at the end of an instructional period ಅಥವಾ ಒಂದು ಕೋರ್ಸ್ ನ ಎಂಡಿಗೆ ನಾವು ಇದನ್ನು ನೋಡ್ತೀವಿ, ರೈಟ್? ಯೂನಿಟ್ ಅಥವಾ ಯೂನಿಟ್ ಟೆಸ್ಟ್ ಇರ್ಬೋದು ಅಥವಾ ಸೆಮಿಸ್ಟರ್ ಇರ್ಬೋದು, ಇಯರ್ಲಿ ಟೆಸ್ಟ್, ಇಯರ್ಲಿ ಎಕ್ಸಾಮ್ಸ್ ಇರ್ಬೋದು, ಅವನ್ನ ನಾವು ಸಮೇಟಿವ್ ಇವ್ಯಾಲ್ಯೂಯೇಷನ್ಸ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಫ್ರೀಕ್ವೆಂಟ್ ಅಂಡ್ ಆನ್ ಗೋಯಿಂಗ್. ಸೊ ಆಸ್ ದ ಫ್ರೀಕ್ವೆನ್ಸಿ ಇಸ್, ಇದು ಅವಾಗ ಆಗುವಂಥದ್ದು ಅಂಡ್ ಆನ್ ಗೋಯಿಂಗ್. ಆಸ್ ಐ ಸೆಡ್, ಇಟ್ಸ್ ಡೈಲಿ ವೀಕ್ಲಿ ಆಗುವಂಥದ್ದು. ಇಟ್ ಇಸ್ ಇನ್ಫ್ರೀಕ್ವೆಂಟ್, ವರ್ಷಕ್ಕೊಂದ್ಸಲ ಅಥವಾ ವರ್ಷಕ್ಕೆ 2 ಸಲ ಆಗುವಂಥದ್ದು. ಯೂಶಲಿ ಅ ಫ್ಯೂ ಟೈಮ್ಸ್ ಇಯರ್. ಆಸ್ ಐ ಸೆಡ್, ಏನು ಸಮೇಟಿವ್ ಅಸೆಸ್ಮೆಂಟ್ ಆಗುವಂಥದ್ದು ಯೂಶಲಿ ವರ್ಷಕ್ಕೊಂದ್ಸಲ ಅಥವಾ ವರ್ಷಕ್ಕೆ 2 ಸಲ ಆಗುವಂಥದ್ದು. Again,
Examples. What are the examples here? ಈ example ನೋಡಬಹುದು ನೀವು. Formative assessment in class discussions, weekly quizzes, polls, surveys, bell ringers, exit tickets, homework, group work, chat with students, self assessments, peer assessment. So ಇವೆಲ್ಲ ಇರ್ತಾವೆ. Summative ಅಲ್ಲಿ ನೋಡಬಹುದು instructor center ಅಥವಾ instructor created exams, final essays, final presentation, final reports, final projects, portfolios, state standardized tests. ಇಂಪಾರ್ಟೆಂಟ್ ಇದು ನ್ಯಾಷನಲ್ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ACT ಸ್ಯಾಟ್ ಅಂತ ಕರಿತೀವಿ ಅವೆಲ್ಲವು. ಸೊ ಅವುಗಳು ಸಮೇಟಿವ್ ಅಸೆಸ್ಮೆಂಟ್ ಅಥವಾ ಸಮೇಟಿವ್ ಇವ್ಯಾಲ್ಯೂಯೇಷನ್ಗೆ ಎಕ್ಸಾಂಪಲ್ಗಳು ಅಂತ ನಾವು ಕರಿತೀವಿ. ಸೊ ಅಗೇನ್ ಇಲ್ಲಿ ಒಂದು ಸ್ಟೇಕ್ಸ್ ಅಂತ ಇದೆ. ಇಲ್ಲಿ ಸ್ಟೇಕ್ಸ್ ಅಂದ ತಕ್ಷಣ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಅಂತ. ಸೊ ಲೋ ಸ್ಟೇಕ್ ಅಂತ ತಕ್ಷಣ ಇಲ್ಲಿ ನಮಗೆ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ನ ಏನು ವ್ಯಾಲ್ಯೂ ಅಷ್ಟು ಇರೋದಿಲ್ಲ. ಐ ಮೀನ್ ಇಲ್ಲಿ ಸಮೇಟಿವ್ ಸೆಟ್ ಮಾಡಿದಾಗ ಅಲ್ಲಿ ನಾವು ಗ್ರೇಡಿಂಗ್ ಸಿಸ್ಟಮ್ ಇರ್ತೀವಿ, ಅದಕ್ಕೆ ಒಂದು ಫೈನಲ್ ವ್ಯಾಲ್ಯೂ ಅನ್ನ ಕೊಡ್ತೀವಿ ವಿದ್ಯಾರ್ಥಿಗಳಿಗೆ. ಸೊ ಅದಕ್ಕೆ ದಿಸ್ ವಿಲ್ ಬಿ ಹ್ಯಾವಿಂಗ್ ಹೈಯರ್ ಸ್ಟೇಕ್ಸ್, ಹೈಯರ್ ಇಂಪಾರ್ಟೆನ್ಸ್. ಸೊ ಫಾರ್ಮೇಟಿವ್ ಅಸೆಸ್ಮೆಂಟ್ ಯಾಕೆ ಲೋವರ್ ಇಂಪಾರ್ಟೆನ್ಸ್ ಇರ್ತದೆ ಅಂತ ಅಂದ್ರೆ ಇನ್ನು ಪ್ರಾಸೆಸ್ ಅಲ್ಲೇ ಮಾಡ್ತೀವಿ. ಸೊ ಲರ್ನಿಂಗ್ ಪ್ರಾಸೆಸ್ ಅಲ್ಲಿ ಮಾಡುವಾಗ ಅಲ್ಲಿ ನಾವು ಜಾಸ್ತಿ ರಿಸಲ್ಟ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ರಿಸಲ್ಟ್ಸ್ ಇನ್ ಸೆನ್ಸ್ ಅವರಿಗೆ ಗ್ರೇಡ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಜಸ್ಟ್ ಇಟ್ ಈಸ್ ಡನ್ ಫಾರ್ ಇಂಪ್ರೂವ್ಮೆಂಟ್ಸ್. ರೈಟ್, ಗಾಟ್ ಇಟ್. ಹಾಗಾಗಿ ಹೈಯರ್ ಸ್ಟೇಕ್ಸ್ ಇರುತ್ತೆ ಅದಕ್ಕೆ ಸಮೇಟಿವ್ ಅಸೆಸ್ಮೆಂಟ್ಗೆ. ಫಾರ್ ಎಕ್ಸಾಂಪಲ್ ನೀವು ಟೆಂತ್ ಅಲ್ಲಿ ನೋಡ್ಬೋದು, ಟೆಂತ್ ಅಲ್ಲಿ 1 ಇಯರ್ ಅಸೆಸ್ಮೆಂಟ್ ಮಾಡಿ ನಮಗೆ ವಿದ್ಯಾರ್ಥಿಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಬಿಡ್ತೀವಿ. ಬೇಸ್ಡ್ ಆನ್ ದಟ್ ಮುಂದೆ ಆಗುವಂತಹ ಎಕ್ಸಾಮ್, ಬೇಸ್ಡ್ ಆನ್ ದಟ್ ಮುಂದೆ ಆಗುವಂತಹ ಎಂಪ್ಲಾಯ್ಮೆಂಟ್ಸ್ಗಳು ಅಥವಾ ರಿಕ್ರೂಟ್ಮೆಂಟ್ಗಳು, ಅದ್ರ ಮೇಲೆ 10th ಪರ್ಫಾರ್ಮೆನ್ಸ್ ಮೇಲೆ ಪರ್ಸೆಂಟೇಜ್ ಮೇಲೆ ವಿದ್ಯಾರ್ಥಿಗಳಿಗೆ ಎಂಪ್ಲಾಯ್ಮೆಂಟ್ಸ್ ಅನ್ನ ಕೊಡುವಂಥದ್ದು. ಹಾಗಾಗಿ ಸಮೇಟಿವ್ ಅಸೆಸ್ಮೆಂಟ್ಗೆ ನಾವು ಹೈಯರ್ ಸ್ಟೇಕ್ಸ್ ಅನ್ನ ಕೊಡ್ತೀವಿ. ಓಕೆ, ಸೊ ಇದನ್ನ ಒಂದು ನೀವು ಸ್ಕ್ರೀನ್ ಶಾಟ್ ಅನ್ನ ತಗೊಂಡ್ರೆ ಬಹಳ ಒಳ್ಳೆಯದು. Okay, coming to the next evaluation type is diagnostic evaluation. What is this mean? What does this mean actually? ಸೊ ಈ ಒಂದು ವರ್ಡ್ ಅನ್ನ ನೋಡಿದಾಗ ನಿಮಗೆ ಡೈಗ್ನೋಸಿಸ್ ಎಂಬ ವರ್ಡ್ ನೋಡಿದಾಗ ನಮಗೆ ಡಾಕ್ಟ್ರೇನ್ ಎಂದು ಬರುವಂಥದ್ದು. ಯಾಕಂದ್ರೆ ಡೈಗ್ನೋಸಿಸ್ ಮಾಡೋರು ಯಾರು? ಡಾಕ್ಟರ್ಸ್. ಏನ್ ಮಾಡ್ತಾರೆ ಡೈಗ್ನೋಸಿಸ್ ಅಲ್ಲಿ? ದೇ ಡೈಗ್ನೋಸಿಸ್ ಡಿಸೀಸ್, ಒಂದು ಡಿಸೀಸ್ ಅನ್ನ ನಿವಾರಣೆ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ಕೈಗೆ ಗಾಯ ಆದ್ರೆ ಆ ಕೈಗೆ ಅವರು ಟ್ರೀಟ್ಮೆಂಟ್ ಅನ್ನು ಕೊಡುವಂಥದ್ದು. ಹೌದಾ? ಸೊ ಆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂಥದ್ದು. ರೈಟ್. ಸೊ ಇಲ್ಲಿ ಟೀಚಿಂಗ್ ಟೀಚಿಂಗ್ ಸಿಸ್ಟಮ್ ಅಲ್ಲಿ, ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಈ ಡೈಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಏನ್ ಮಾಡ್ತದೆ ಅಂದ್ರೆ ಇಟ್ ಫೈಂಡ್ಸ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಪ್ರಾಬ್ಲಮ್ ಅನ್ನ ಏನ್ ಮಾಡ್ತದೆ, ಇದು ಕಂಡುಹಿಡಿತದೆ. ಪ್ರಾಬ್ಲಮ್ ಅನ್ನ ಕಂಡುಹಿಡಿಯೋದ್ರ ಮೂಲಕ ಅವರಿಗೆ ಸೊಲ್ಯೂಷನ್ ಅನ್ನ ಕೊಡುವಂಥದ್ದು, ಅವರಿಗೆ ಟೀಚಿಂಗ್ ಅನ್ನ ಮಾಡುವಂಥದ್ದು. ಸೊ ಲೆಟ್ ಅಸ್ ಸಿ ದ ಡೆಫಿನೇಷನ್. Evaluation may use to identify weaknesses or learning difficulties. ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಲರ್ನಿಂಗ್ ಡಿಫಿಕಲ್ಟೀಸ್ ಇದಾವೆ, ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದಾನೆ ಅನ್ನುವಂಥದ್ದನ್ನ ಐಡೆಂಟಿಫೈ ಮಾಡಿ ಆ ಒಂದು ವಿಷಯದ ಮೇಲೆ ಫೋಕಸ್ ಮಾಡಿ ಕಲಿಸುವಂಥದ್ದನ್ನ ನಾವು ಡಯಾಗ್ನಾಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಇದು ವಿದ್ಯಾರ್ಥಿಯ ಪ್ರಾಬ್ಲಮ್ ಅನ್ನ, ವೀಕ್ನೆಸ್ ಅನ್ನ ಇಲ್ಲಿ ಕಂಡುಹಿಡಿಯಲಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ, ಅ ಟೀಚರ್ ಗಿವ್ಸ್ ಅ ಪ್ರೀ ಟೆಸ್ಟ್ and finds students are weak in grammar, then the teacher will focus on the basics. Right. So ಏನ್ ಮಾಡ್ತಾರೆ, ಟೀಚರ್ ಇವ್ಯಾಲ್ಯೂಯೇಷನ್ ಮಾಡಿದ ನಂತರ ಅವರು ಏನ್ ಮಾಡ್ತಾರೆ, he finds that the students are weak in grammar. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಬೇಸಿಕ್ ಮೇಲೆ ಫೋಕಸ್ ಮಾಡುವಂಥದ್ದು, ಬೇಸಿಕ್ ಗ್ರಾಮರ್ ಮೇಲೆ ಫೋಕಸ್ ಮಾಡುವಂಥದ್ದು. ನೆಕ್ಸ್ಟ್ ಎಕ್ಸಾಂಪಲ್, ಅ ಸ್ಟೂಡೆಂಟ್ ಕನ್ಸಿಸ್ಟೆಂಟ್ಲಿ ಸ್ಕೋರ್ಸ್ ಲೋ ಇನ್ ಮ್ಯಾಥ್ಸ್. ಸೊ ವಿದ್ಯಾರ್ಥಿ ಮ್ಯಾಥಮೆಟಿಕ್ಸ್ ಅಲ್ಲಿ ಲೋ ಸ್ಕೋರ್ ಅನ್ನ ಮಾಡ್ತಾ ಇದ್ದಾನೆ. ಸೊ ಆ ಒಂದು ಪ್ರಾಬ್ಲಮ್ ಟೀಚರ್ಗೆ ಗೊತ್ತಾದಾಗ ಟೀಚರ್ ಏನ್ ಮಾಡ್ತಾನೆ, ಟೀಚರ್ ಡಯಾಗ್ನೋಸಿಸ್ ದಿ ಇಶ್ಯೂ. ಓಕೆ, ಯಾವ್ದು ವೀಕ್ ಇನ್ ಫ್ರಾಕ್ಷನ್ಸ್. ಸೊ ಅವನು ಭಿನ್ನ ರಾಶಿಯಲ್ಲಿ ವೀಕ್ ಇದ್ದಾಗ ಅದನ್ನ ನಾವು ಸಾಲ್ವ್ ಮಾಡುವಂಥದ್ದು ಬೈ ಟೀಚಿಂಗ್ ಹಿಮ್. ಆ ಒಂದು ಪರ್ಟಿಕ್ಯುಲರ್ ಕನ್ಸೆಪ್ಟ್ ಅವನಿಗೆ ಆಗದೇ ಇದ್ದಾಗ ನಾವೊಂದು ಪ್ರಾಬ್ಲಮ್ ಅನ್ನ ಟೀಚಿಂಗ್ ಮಾಡೋದ್ರ ಮೂಲಕ ನಾವು ಸಾಲ್ವ್ ಮಾಡುವಂಥದ್ದು, ಅದನ್ನ ಡಯಾಗ್ನಾಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಅ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನು ಅಂತ ಅಂದ್ರೆ ನಾವು ಕೆಲವೊಂದ್ಸಲ ನೋಡಿರ್ಬೋದು, ನೀವು ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಅನ್ನ A, B, C, D ಎಂಬ ಡಿವಿಷನ್ ಅಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಸೊ ಎ ಡಿವಿಷನ್ ಅಲ್ಲಿ ಎಂಥ ವಿದ್ಯಾರ್ಥಿಗಳು ಇರ್ತಾರ, ಚಲೋ ವಿದ್ಯಾರ್ಥಿಗಳು ಅಂದ್ರೆ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳು, IQ ಲೆವೆಲ್ ಚಲೋ ಇರೋ ವಿದ್ಯಾರ್ಥಿಗಳು. ನೆಕ್ಸ್ಟ್ ಲೆವೆಲ್ಗೆ ಅದಕ್ಕಿಂತ ಕಡಿಮೆ ಪರ್ಫಾರ್ಮೆನ್ಸ್ ಹೊಂದಿರುವ ವಿದ್ಯಾರ್ಥಿಗಳು. ಈ ಒಂದು ಜಸ್ಟ್ ಆ ಲೆವೆಲ್ ಡಿಪೆಂಡಿಂಗ್ ಆನ್ ದೇರ್ ಪರ್ಫಾರ್ಮೆನ್ಸ್ ವಿ ವಿಲ್ ಡಿವೈಡ್
ಸೊ ಇವರಿಗೆ ನಾವು ಏನನ್ನು ಕಲಿಸ್ಬೇಕು ಅನ್ನೋದ್ರಿಗೆ ಗೊತ್ತಿರ್ತದೆ. ಬಿ ಡಿವಿಷನ್ ಅವರಿಗೆ ಏನ್ ಕಲಿಸ್ಬೇಕು, ಬಿಕಾಸ್ ಇವರಿಗೆ ಯಾವ ರೀತಿಯ ಪಾರ್ಟ್ಸ್ಗಳು, ಯಾವ ರೀತಿಯ ಟಾಪಿಕ್ಸ್ಗಳು ಅರ್ಥ ಆಗ್ತಿಲ್ಲ, ಅದನ್ನ ನಾವು ಫೋಕಸ್ ಮಾಡಿ ಕಲಿಯುವಂಥದ್ದು. ಹಾಗಾಗಿ ನಾವು ಡಿವಿಷನ್ ಮಾಡುವಂಥದ್ದು, ಸ್ಟೂಡೆಂಟ್ಸ್ ಡಿವಿಷನ್ ಮಾಡ್ತೀವಿ. ಸೊ ವಾಟ್ ಇಸ್ ದಿಸ್ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಬಿಫೋರ್ ಲರ್ನಿಂಗ್ ಬಿಗಿನ್ಸ್? ಸೊ ದ ಲರ್ನಿಂಗ್ ಅನ್ನ ಬಿಗಿನಿಂಗ್ ಆಗೋದ್ರ ಹಿಂದೆ ಮುಂಚೆನೆ ನಾವು ಮಾಡ್ತೀವಿ, ರೈಟ್? ವಿದ್ಯಾರ್ಥಿಗಳನ್ನು ಟೀಚ್ ಮಾಡಬೇಕಾದ್ರೆ ಅವರಿಗೆ ನಾವು ಡಿವಿಷನ್ ಮಾಡೋ ಮೂಲಕ ಅವರನ್ನ ಕಲಿಸ್ತೀವಿ ಅನ್ನುವಂಥದ್ದು. Evaluation, evaluation done before instruction to determine the learner's level. ಯಾರು ಆ ಲರ್ನರ್, ವಿದ್ಯಾರ್ಥಿಯ ಯಾವ ಲೆವೆಲ್ ಅಲ್ಲಿ ಇದ್ದಾನೆ, ವಿದ್ಯಾರ್ಥಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಆನ್ ದ ಬೇಸಿಸ್ ಆಫ್ ದಟ್ ವಿ ವಿಲ್ ಡಿವೈಡ್ ದೆಮ್. ಆ ಲೆವೆಲ್ ಅನ್ನ ಡಿಸೈಡ್ ಮಾಡ್ತೀವಿ. ಸೊ ಫಸ್ಟ್ ಒಂದನೇ ಲೆವೆಲ್ ಅಂತ ತಕ್ಷಣ ಎ ಲೆವೆಲ್ ಇರುವ ವಿದ್ಯಾರ್ಥಿಗಳು, ಅಗೇನ್ ಆಸ್ ಐ ಸೆಡ್, ಅವರು ಏನ್ ಮಾಡ್ತಾರೆ, ಈ ಗ್ರೂಪ್ ಅಲ್ಲಿ ಹಾಕಿದಾಗ ಇವರಿಗೆ ಬೇರೆ ರೀತಿಯ ಟೀಚಿಂಗ್ ಮಾಡುವಂಥದ್ದು. ನಂತರ ಬಿ ದಲ್ಲಿ ನೋಡಿದ್ರೆ ಈ ಒಂದು ವಿದ್ಯಾರ್ಥಿಗಳು ಬೇರೆ ರೀತಿಯ ಪ್ರಾಬ್ಲಮ್ ಹೊಂದಿರ್ತಾರೆ. ಹಾಗಾಗಿ ಇವರನ್ನ ನಾವು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಟ್ಯಾಕಲ್ ಮಾಡ್ಲಿಕ್ಕೆ ನಾವು ಮಾಡ್ತೀವಿ, ಅವುಗಳನ್ನ ಡಿವೈಡ್ ಮಾಡ್ತೀವಿ, ರೈಟ್? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಯಾವಾಗ ಮಾಡ್ತೀವಿ ಅಂತ ಅಂದ್ರೆ, ಟು ಡಿಸೈಡ್ ದಿ ಲರ್ನರ್ಸ್ ಲೆವೆಲ್. ಓಕೆ, ಅವರ ಲರ್ನಿಂಗ್ ಲೆವೆಲ್ ಯಾವ ರೀತಿ ಇದೆ, ವಿದ್ಯಾರ್ಥಿಗಳು ಏನು ಇಂಟೆಲಿಜೆಂಟ್ ಇದಾರೋ ಇಲ್ಲವೋ, ಸೊ ಎಷ್ಟು ಮಂದಿ ಇಂಟೆಲಿಜೆಂಟ್ ಇದ್ದಾರೆ, ಎಷ್ಟು ಮಂದಿ ಇಂಟೆಲಿಜೆಂಟ್ ಇಲ್ಲ, ಎಷ್ಟು ಮಂದಿಗೆ ಗ್ರಾಮರ್ ಬೇಕು, ಇನ್ನು ಎಷ್ಟು ಮಂದಿಗೆ ಆಕ್ಚುಲಿ ಪೋಯಿಟ್ರಿ ಬೇಕು ಅನ್ನುವಂತಹ ಒಂದು ಡಿವಿಷನ್ ಅನ್ನ ಮಾಡಬಹುದು. ಸೊ ಸ್ಟೂಡೆಂಟ್ಸ್ ಲೆವೆಲ್ ಅನ್ನ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾವು ಆ ರೀತಿಯ ಅವರಿಗೆ ಅವಶ್ಯಕವಾಗಿರುವಂತಹ ರೀತಿಯಲ್ಲಿ ನಾವು ಟೀಚ್ ಮಾಡ್ತೀವಿ. ಅದನ್ನ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, an entrance test to place students in beginner or advanced classes. ಸೊ ನಾವು ನೋಡಿ, ಬಿಗಿನರ್, ಅಡ್ವಾನ್ಸ್ ಕ್ಲಾಸಸ್. ಕೆಲವರು ಬಿಗಿನರ್ ಇರ್ತಾರೆ. ಬಿಗಿನರ್ ಅಂದ್ರೆ ದೇ ಡೋಂಟ್ ನೋ ಎನಿಥಿಂಗ್, ದೇ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಕೆಲವು ವಿದ್ಯಾರ್ಥಿಗಳಿಗೆ ಕಾನ್ಸೆಪ್ಟ್ ಗೊತ್ತಿರ್ತವೆ, ಹಾಗಾಗಿ ಅವ್ರನ್ನ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹಾಕ್ತೀವಿ, ರೈಟ್? ಸೊ ಈ ಒಂದು ಡಿಸೈಡ್ ಮಾಡ್ಲಿಕ್ಕೆ, ಈ ಒಂದು ಸ್ಟೂಡೆಂಟ್ಸ್ ಪ್ಲೇಸ್ ಅನ್ನ ಡಿಸೈಡ್ ಮಾಡ್ಲಿಕ್ಕೆ ನಾವು ಇವ್ಯಾಲ್ಯೂಯೇಷನ್, ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. Now the example is language institutes testing whether you belong to A1, B1 or C1 level. So ಇಲ್ಲಿ, as I said, ಯಾವ ಒಂದು ಡಿವಿಷನ್ ಅಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ, based on his performance, not on the alphabets or the ನೇಮ್ಸ್, ರೈಟ್? ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಅವರ ಲೆವೆಲ್ ಅನ್ನ ನಾವು ಡಿಸೈಡ್ ಮಾಡ್ತೀವಿ. ಇನ್ ಡೈಲಿ ಲೈಫ್ ಅಲ್ಲಿ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಜಿಮ್ ಟ್ರೈನರ್ ಅಸೆಸಿಂಗ್ ಯೋರ್ ಫಿಟ್ನೆಸ್ ಲೆವೆಲ್ ಬಿಫೋರ್ ಡಿಸೈನಿಂಗ್ ಎ ಪ್ಲಾನ್. ಸೊ ಒಂದು ಡಯಟ್ ಪ್ಲಾನ್ ಹೇಳೋದ್ರ ಮುಂಚೆ ಒಂದು ಜಿಮ್ ಟ್ರೈನರ್ ಏನ್ ಹೇಳ್ತಾರೆ ಅಂದ್ರೆ, ಹಿ ವಿಲ್ ಟೆಸ್ಟ್ ಯುವರ್ ಫಿಟ್ನೆಸ್. ಸೊ ನಿಮ್ಮ ಫಿಟ್ನೆಸ್ ನ ಸ್ಟೇಜ್ ಯಾವುದಿದೆ, ಅಡ್ವಾನ್ಸ್ ಇದೇನೋ, ಬಿಗಿನರ್ ಲೆವೆಲ್ ಅಥವಾ ಮಾಡರೇಟ್ ಲೆವೆಲ್ ಅಲ್ಲಿ ಇದೆ ಅನ್ನುವಂಥದ್ದು, ಅದನ್ನ ಡಿಸೈಡ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಏನೋ ಪ್ಲಾನಿಂಗ್ ಅನ್ನು ಮಾಡುವಂತಹದ್ದು. ಸೊ ದಿಸ್ ಇಸ್ ಅಬೌಟ್ ಪ್ಲೇಸ್ಮೆಂಟ್ ಎವ್ಯಾಲ್ಯೂಯೇಷನ್. ಸೊ ದೀಸ್ ಆರ್ ದಿ ಎವ್ಯಾಲ್ಯೂಯೇಷನ್ ಟೈಪ್ಸ್. ಅಂಡ್ ಇವುಗಳ ಮೇಲೆ UGC ನೆಟ್ನಲ್ಲಿ ಬಹಳ ಕ್ವಶನ್ಸ್ ಗಳು ಬಂದಿದ್ದಾವೆ. ಹಾಗಾಗಿ ಐ ರಿಕ್ವೆಸ್ಟ್ ಯು ಟು ಫೋಕಸ್ ಆನ್ ದೀಸ್ ಟಾಪಿಕ್ಸ್. ಥ್ಯಾಂಕ್ ಯು ಎವ್ರಿವನ್.